ಜನಕ ಜಯ ದರುಶನೆದಿನಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನ ಅವನ ನಿಂದಿಪುದು ಕನಿಕರಿಪುದಾಕೆಯಲಿ, ಮನದ ಬಗೆಯರಿಯದದು ಮಂಕುತಿಮ್ಮ. ಅಂದರೆ ಜನಕ ಜಯ ದರುಶನದಿ ನಾಯ್ತು ರಾವಣ ಚಪಲ. ಜನಕ ಜಯೆ ಅಂದರೆ ಜನಕರಾಜನ ಮಗಳಾದ ಸೀತೆಯನ್ನು, ಅವಳ ಸೌಂದರ್ಯವನ್ನು ನೋಡಿದಂತಹ ರಾವಣನಿಗೆ ಅವಳ ಮೇಲೆ ಆಸೆಯಾಯಿತು. ಅವಳನ್ನು ತನ್ನ ಅಂತಃಪುರದ ರಾಣಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಚಪಲ ಉಂಟಾಯಿತು. ಕನಕಮೃಗ ದರುಶನದಿ ಜಾನಕಿಯ ಚಪಲ. ಅದೇ ರೀತಿ ಸೀತಾಮಾತೆಗೆ ಕನಕಮೃಗ ಬಂಗಾರದ ಜಿಂಕೆಯನ್ನು ನೋಡಿದಾಗ ಆ ಜಿಂಕೆ ತನಗೆ ಬೇಕು ಎಂಬ ಆಸೆ ಉಂಟಾಯಿತು. ರಾಮ ಲಕ್ಷ್ಮಣರು ಆ ಕನಕಮೃಗವನ್ನು ಬೇಟೆಯಾಡಿ ತರುವುದಕ್ಕೆ ಹೋದಾಗ ಇಲ್ಲಿ ರಾವಣನಿಗೆ ಜಾನಕಿಯನ್ನು, ಸೀತಾಮಾತೆಯನ್ನು ಅಪಹರಣ ಮಾಡಲು ಒಂದು ಸುಸಂದರ್ಭ ಒದಗಿ ಬಂತು. ಆನಂತರ ನಡೆದದ್ದು ರಾಮಾಯಣ ನಮಗೆ ಗೊತ್ತೇ ಇದೆ. ರಾವಣರ ಯುದ್ಧ ಆಗುತ್ತದೆ. ಆಗ ರಾವಣ ಸತ್ತೋಗ್ತಾನೆ. ಸೀತಾಮಾತೆಯನ್ನು ಅಶೋಕವನದಿಂದ ರಾಮ ವಾಪಸ್ ಕರ್ಕೊಂಬರ್ತಾನೆ. ಜನ ಅವನ ನಿಂದಿಪುದು. ರಾವಣನ ಜನಗಳೆಲ್ಲ ನಿಂದಿಸ್ತಾರೆ. ದುಷ್ಟ ಅವನು, ಪರಸತಿಯ ಮೇಲೆ ಕಣ್ಣು ಹಾಕಿದ ಅವನು, ಪರಸತಿಯನ್ನು ಅಪಹರಣ ಮಾಡದ ಅಂತ. ಅದು ನಿಜ, ಅವನು ಮಾಡಿದ ತಪ್ಪು. ಕನಿಕರಿಪುದಾಕೆಯಲ್ಲಿ, ಅದೇ ರೀತಿ ಸೀತಾಮಾತೆಯ ಬಗ್ಗೆ ತುಂಬ ಕನಿಕರವನ್ನು ತೋರಿಸ್ತಾರೆ. ಇಲ್ಲಿ ತಿಮ್ಮಗುರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ರಾವಣನು ಕೂಡ ಆಸೆಪಟ್ಟ, ಅದು ಕೂಡ ತಪ್ಪು. ಇಲ್ಲಿ ಸೀತಾಮಾತೆ ಕೂಡ ಬಂಗಾರ ಜಿಂಕೆಗೆ ಆಸೆಪಟ್ಟಿದ್ದು, ಅದು ಕೂಡ ಒಂದು ಚಿಕ್ಕ ತಪ್ಪೆ. ಮನದ ಬಗ್ಗೆ ಅರಿಯದದು ಮಂಕುತಿಮ್ಮ. ಅಂದರೆ ಜನಸಾಮಾನ್ಯರು ಒಬ್ಬರು ಆಸೆಪಟ್ಟಿದ್ದು ತಪ್ಪು, ಇನ್ನೊಬ್ಬರು ಆಸೆಪಟ್ಟಿದ್ದು ತಪ್ಪಲ್ಲ ಅಂತ ಆಲೋಚಿಸುವ ಮನೋಭಾವವನ್ನು ನಾವು ವಿಶ್ಲೇಷಿಸುವುದು ತುಂಬ ಕಷ್ಟ ಅಂತ ಹೇಳ್ತಾರೆ. ಭಿನ್ನವಾಗಿ ಅಭಿಪ್ರಾಯ ಪಡುವ ಜನರು ಮನವನ್ನು ಸರಿಯಾಗಿ ಅರಿಯದೆ ಮಾತನಾಡುತ್ತಾರೆ ಎಂದು ಜನಸಾಮಾನ್ಯರ ಮನೋಭಾವದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಇಲ್ಲಿ ತಿಮ್ಮಗುರುಗಳು.